In this session, I am trying to explain the problem with solution on fund flow statement. Let us start with the problem. The following balance sheets are given. Liabilities 2000 2001, equity share capital 3 lakh 4 lakh, redeemable preference share capital 1 lakh 50,000 1 lakh, general reserve 40,000 70,000, P&L account 30,000 48,000, proposed dividend 42,000 50,000, creditors 55,000 83,000, bills payable 20,000 16,000, provision for taxation 40,000 50,000. Asset side, goodwill 1 lakh 15,000 90,000, land and building 2 lakh 1 lakh 70,000, plant and machinery 80,000 2 lakh, debtors 1 lakh 60,000 2 lakh, stock 77,000 1 lakh 9,000, bills receivable 20,000 30,000, cash 15,000 10,000, bank 10,000 8,000. Balance sheet total both the side. First column 6 lakh 77,000, second column 8 lakh 17,000. Additional information. The first additional information, depreciation of rupees 10,000 and rupees 20,000 have been charged on plant and machinery and land and building respectively in 2001. Second adjustment, a dividend of rupees 20,000 has been paid in 2001. Third one, income tax of rupees 35,000 has been paid during 2001. Prepare a statement of changes in working capital and fund flow statement. First, ನಾವು ಈ ಪ್ರಾಬ್ಲಮ್ಗೆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಬೇಕು. ಆಫ್ಟರ್ ದಟ್ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕು. ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕಾದ್ರೆ ಜೊತೆಗೆ ಕೆಲವೊಂದು ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗತ್ತೆ based on the adjustment in the problem, and finally we are prepared fund flow statement. ಹಾಗಾದರೆ ಫಸ್ಟು ನಾವು ಮಾಡಬೇಕಾಗಿರೋದು ಅಂದರೆ ಸ್ಟೇಟ್ಮೆಂಟ್ ಶೋಯಿಂಗ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಬೇಕು. ಈ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಬೇಕು ಅಂದರೆ ನಾವು ಪ್ರಾಬ್ಲಮಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟಿ ಏನಿದೆ ಅಷ್ಟನ್ನು ಮಾತ್ರ ನಾವು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ತಗೊತೀವಿ. ಇಲ್ಲಿ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ ಅಷ್ಟನ್ನೇ ತೊಗೊತೀವಿ, ಮಿಕ್ಕ ಯಾವ ಐಟಮನ್ನು ನಾವು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ತೊಗೊಳಲ್ಲ. ಹಾಗಾದರೆ ಇಲ್ಲಿ ಕರೆಂಟ್ ಅಸೆಟ್ಸ್ ಯಾಕೆ ಬರುತ್ತೆ ಪ್ರಾಬ್ಲಮಲ್ಲಿ? ಅಸೆಟ್ ಸೈಡ್ ನೋಡಿದ್ರೆ ಡೇಟಾರ್ಸ್ ಇದೆ, ಸ್ಟಾಕ್ ಇದೆ, ಬಿಲ್ಸ್ ರಿಸೀವಬಲ್ ಇದೆ, ಕ್ಯಾಶ್ ಇದೆ, ಬ್ಯಾಂಕ್ ಇದೆ. ಇದು ಕರೆಂಟ್ ಅಸೆಟ್ಸ್. ಕರೆಂಟ್ ಲಯಬಿಲಿಟಿ ಯಾವ್ದಿದೆ? ಕ್ರೆಡಿಟಾರ್ಸ್ ಇದೆ, ಬಿಲ್ಸ್ ಪೇಯಬಲ್ ಇದೆ. ಈ ಪ್ರಪೋಸ್ಡ್ ಡಿವಿಡೆಂಟ್ ಆ್ಯಂಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನನ್ನು ನಾನು ಇಲ್ಲಿ ನಾನ್ ಕರೆಂಟ್ ಲಯಬಿಲಿಟಿ ಅಂತಲೇ ಟ್ರೀಟ್ ಮಾಡ್ತಾಯಿದ್ದೀನಿ. ನಾವು ನಾನ್ ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಅದನ್ನು ತೊಗೊಳಂಗಿಲ್ಲ. ಹಾಗಾದರೆ ಫಸ್ಟು ನಾವು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ತೊಗೊಳ್ಳೋಣ. ಸೊ ಸ್ಟೇಟ್ಮೆಂಟ್ ಶೋಯಿಂಗ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಹೆಡಿಂಗ್ ತೊಗೊಂಡಿದ್ದೀವಿ. ಫಸ್ಟ್ ಕಾಲಮು ಪರ್ಟಿಕ್ಯುಲರ್ಸ್ ಕಾಲಮು, ಇನ್ನು 4 ಅಮೌಂಟ್ ಕಾಲಮ್ಮು. ಮೊದಲನೇ ಅಮೌಂಟ್ ಕಾಲಮ್ಮು 2000 ಅಂತ ಹೇಳಿದ್ದೀವಿ. ಅಂದರೆ 2000 ಅಂದರೆ ಅದು ನಮಗೆ ಪ್ರೀವಿಯಸ್ ಇಯರ್ ಆಗುತ್ತೆ. 2001 ಅಂದರೆ ಅದು ನಮಗೆ ಕರೆಂಟ್ ಇಯರ್ ಆಗುತ್ತೆ. ಇನ್ನು ಥರ್ಡ್ ಕಾಲಮ್ ಬಂದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಫೋರ್ತ್ ಕಾಲಮ್ ಈಸ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇಷ್ಟಾದಮೇಲೆ ಫಸ್ಟು ಕರೆಂಟ್ ಅಸೆಟ್ಸ್ನ ಇಂದ ಸ್ಟಾರ್ಟ್ ಮಾಡ್ತೀವಿ. ಕರೆಂಟ್ ಅಸೆಟ್ಸ್ ಡೆಟಾರ್ ಓಪನಿಂಗ್ ಎಷ್ಟಿದೆ? 1,60,000 ಇದೆ. ಓಪನಿಂಗ್ ಅಂದರೆ ಪ್ರೀವಿಯಸ್ ಇಯರು. ಕರೆಂಟ್ ಇಯರ್ ಎಷ್ಟಿದೆ? 2 lakh ಇದೆ. ಅಂದರೆ ಕರೆಂಟ್ ಇಯರು ಪ್ರೀವಿಯಸ್ ಇಯರ್ಗಿನ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? 40,000 ಇದೆ. ಈ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ ಎಲ್ಲಿರುತ್ತೆ ಅಂದರೆ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟಲ್ಲಿ ಇರುತ್ತೆ. ಸೊ ನೋಡಿ, ಇಲ್ಲಿ ಡೆಟಾರ್ಸ್ ಇದೆ 1,60,000 2 lakh ಇದೆ, ಸ್ಟಾಕ್ 77 1,09,000 ಇದೆ. ಈ ಥರ ಮೊದಲು ನಾವು ಕರೆಂಟ್ ಅಸೆಟ್ಸನ್ನು ತೊಗೊಬೇಕು. ಸೊ ಕರೆಂಟ್ ಅಸೆಟ್ಸ್ನ ತೊಗೊಳ್ತಿದ್ದೀವಿ. ಸೊ ಡೆಟಾರ್ಸ್ 1,60,000 2 lakh ಇತ್ತು, ಅಂದರೆ 40,000 ಏನಾಗಿದೆ ಡೆಟಾರ್ಸ್ ಇಲ್ಲಿ ಇನ್ಕ್ರೀಸ್ ಆಗಿದೆ. ಅದೇ ಥರ ನೆಕ್ಸ್ಟು ಸ್ಟಾಕ್ ಇದೆ. ಸ್ಟಾಕ್ ಎಷ್ಟಿದೆ? ಪ್ರೀವಿಯಸ್ ಇಯರ್ 77,000 ಇದೆ, ಕರೆಂಟ್ ಇಯರ್ 1,09,000 ಇದೆ. 1 ಸೆಕೆಂಡ್ ಸ್ಟಾಕು ಏನಾಯಿತು? ಇನ್ಕ್ರೀಸ್ ಆಯಿತು 32,000. ಅದೇ ಥರ ಬಿಲ್ಸ್ ರಿಸೀವಬಲು
ಪ್ರೀವಿಯಸ್ ಇಯರ್ 20,000 ಇದೆ, ಕರೆಂಟ್ ಇಯರ್ 30,000 ಇದೆ. 1 ಸೆಕೆಂಡ್ ಕರೆಂಟ್ ಅಸೆಟ್ಸ್ ಏನಾಯಿತು, ಇನ್ಕ್ರೀಸ್ ಆಯಿತು 10,000. ಇದಾದಮೇಲೆ ನೆಕ್ಸ್ಟು ಕ್ಯಾಶ್ ಇನ್ ಹ್ಯಾಂಡ್ ಪ್ರೀವಿಯಸ್ ಇಯರ್ 15,000 ಇದೆ, ಕರೆಂಟ್ ಇಯರ್ 10,000 ಇದೆ. ಹಾಗಾದರೆ ಪ್ರೀವಿಯಸ್ ಇಯರ್ಗಿನ್ನ ಕರೆಂಟ್ ಇಯರ್ ಏನಾಯಿತು, ಡಿಕ್ರೀಸ್ ಆಯಿತು. ಎಷ್ಟು ಡಿಕ್ರೀಸ್ ಆಯಿತು, 5,000 ಡಿಕ್ರೀಸ್ ಆಯಿತು. ಅದನ್ನು ಎಲ್ಲಿ ತೊಗೊಂಡಿದ್ದೀವಿ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ತೊಗೊಂಡಿದ್ದೀವಿ. ಅದೇ ಥರ ನೆಕ್ಸ್ಟು ಕ್ಯಾಶ್ ಅಟ್ ಬ್ಯಾಂಕ್ ಪ್ರೀವಿಯಸ್ ಇಯರ್ 10,000 ಇದೆ, ಕರೆಂಟ್ ಇಯರ್ 8,000 ಇದೆ. 1 ಸೆಕೆಂಡ್ ಕರೆಂಟ್ ಇಯರ್ ಏನಾಯಿತು, ಕ್ಯಾಶ್ ಅಟ್ ಬ್ಯಾಂಕು ಡಿಕ್ರೀಸ್ ಆಯಿತು. ಎಷ್ಟು ಡಿಕ್ರೀಸ್ ಆಯಿತು, 2,000 ಡಿಕ್ರೀಸ್ ಆಯಿತು. ಸೊ ಇಷ್ಟು ಕರೆಂಟ್ ಅಸೆಟ್ಸ್ ಆದಮೇಲೆ ನೆಕ್ಸ್ಟು ನಾವೇನು ಮಾಡ್ತೀವಿ ಅಂದರೆ ಕರೆಂಟ್ ಅಸೆಟ್ಸ್ನ ಟೋಟಲ್ ಮಾಡ್ತೇವೆ. ಹಾಗಾದರೆ ಟೋಟಲ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿ ಅದನ್ನು ಎ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಪ್ರೀವಿಯಸ್ ಇಯರ್ ಎಷ್ಟಿದೆ, 2,82,000 ಇದೆ, ಕರೆಂಟ್ ಇಯರು 3,57,000 ಇದೆ. ನಾವು ಓನ್ಲಿ ಪ್ರೀವಿಯಸ್ ಇಯರ್ ಮತ್ತು ಕರೆಂಟ್ ಇಯರ್ ಕಾಲಮ್ ಮಾತ್ರ ಟೋಟಲ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಿ ತೊಗೊಂಡಿದ್ದೀವಿ. ಆ ಕರೆಂಟ್ ಲಯಬಿಲಿಟೀಸ್ನಲ್ಲಿ ನಾವು ಕ್ರೆಡಿಟಾರ್ ಮತ್ತು ಬಿಲ್ಸ್ ಪೇಬಲ್ ಮಾತ್ರ ತೊಗೊತಾ ಇದ್ದೀವಿ. ಇಲ್ಲಿ ಕ್ರೆಡಿಟಾರ್ಸ್ ಪ್ರೀವಿಯಸ್ ಇಯರ್ 55,000 ಇದೆ, ಕರೆಂಟ್ ಇಯರ್ 83,000 ಇದೆ. ಇಲ್ಲಿ ಕರೆಂಟ್ ಲಯಬಿಲಿಟಿ ಅಂದರೆ ಕ್ರೆಡಿಟಾರು ಪ್ರೀವಿಯಸ್ ಇಯರ್ಗಿನ್ನ ಕರೆಂಟ್ ಇಯರ್ ಏನಾಯಿತು, ಇನ್ಕ್ರೀಸ್ ಆಯಿತು. ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆದರೆ ಇಂಪ್ಯಾಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಹಾಗಂದರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಂದರೆ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಹಾಗಾದರೆ ಡಿಕ್ರೀಸ್ ಎಷ್ಟಾಯಿತು, 28,000 ಆಯಿತು. ಅದೇ ಥರ ಬಿಲ್ಸ್ ಪೇಯಬಲ್ಲು ಪ್ರೀವಿಯಸ್ ಇಯರ್ 20,000 ಇದೆ, ಕರೆಂಟ್ ಇಯರ್ 16,000 ಇದೆ. ಅಂದರೆ ಬಿಲ್ಸ್ ಪೇಯಬಲ್ ಡಿಕ್ರೀಸ್ ಆದರೆ ಕರೆಂಟ್ ಇಯರಲ್ಲಿ ಅದೇನಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇನ್ಕ್ರೀಸ್ ಆಗುತ್ತೆ. ಇಂಪ್ಯಾಕ್ಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ವರ್ಕಿಂಗ್ ಕ್ಯಾಪಿಟಲು ಇನ್ಕ್ರೀಸ್ ಆಗುತ್ತೆ. ಸೊ ಇಷ್ಟಾದಮೇಲೆ ಟೋಟಲ್ ಕರೆಂಟ್ ಲಯಬಿಲಿಟೀಸ್ನ ಟೋಟಲ್ ಮಾಡ್ಕೊಳ್ಳಿ. 55,000 ಪ್ಲಸ್ 70,000 ಮಾಡಿದ್ರೆ 75,000 ಬಂತು. 83,000 ಪ್ಲಸ್ 16,000 ಮಾಡಿದ್ರೆ 99,000 ಬಂತು. ಸೊ ಈಗ ಈ ಟೋಟಲ್ ಕರೆಂಟ್ ಲಯಬಿಲಿಟಿನ ಬಿ ಅಂತ ಹೇಳೋಣ. ಹಾಗಾದರೆ ಟೋಟಲ್ ಕರೆಂಟ್ ಅಸೆಟ್ಸಿಂದ ಕರೆಂಟ್ ಲಯಬಿಲಿಟೀಸ್ನ ಲೆಸ್ ಮಾಡಿದ್ರೆ ನಮಗೇನು ಬರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ನೋಡಿ, ವರ್ಕಿಂಗ್ ಕ್ಯಾಪಿಟಲ್ ಎ ಮೈನಸ್ ಬಿ ಅಂದರೆ ಕರೆಂಟ್ ಅಸೆಟ್ಸಿಂದ ಕರೆಂಟ್ ಲಯಬಿಲಿಟಿಯನ್ನು ಲೆಸ್ ಮಾಡಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬಂತು, ಪ್ರೀವಿಯಸ್ ಇಯರ್ 2,07,000 ಬಂತು, ಕರೆಂಟ್ ಇಯರ್ ಎಷ್ಟು ಬಂತು, 2,58,000 ಬಂತು. ಅಂದರೆ ಪ್ರೀವಿಯಸ್ ಇಯರ್ಗಿನ್ನ ಕರೆಂಟ್ ಇಯರಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಏನಾಯಿತು, ಇನ್ಕ್ರೀಸ್ ಆಯಿತು. ಎಷ್ಟು ಇನ್ಕ್ರೀಸ್ ಆಯಿತು, 2,58,000ಇಂದ 2,07,000 ಲೆಸ್ ಮಾಡಿ. 2,58,000ಇಂದ 2,07,000 ಲೆಸ್ ಮಾಡಿದ್ರೆ ಎಷ್ಟು ಇನ್ಕ್ರೀಸ್ ಆಯಿತು ವರ್ಕಿಂಗ್ ಕ್ಯಾಪಿಟಲ್ಲು, 51,000. ಹಾಗಾದರೆ ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಅದನ್ನು ಯಾವ ಕಾಲಮಲ್ಲಿ ತೊಗೊಬೇಕು, ಪ್ರೀವಿಯಸ್ ಇಯರ್ ಕಾಲಮಲ್ಲಿ ತೊಗೊಬೇಕು. ಯಾಕೆಂದರೆ ಪ್ರೀವಿಯಸ್ ಇಯರ್ಗಿನ್ನ ಕರೆಂಟ್ ಇಯರ್ ಏನಾಯಿತು, ವರ್ಕಿಂಗ್ ಕ್ಯಾಪಿಟಲು ಇನ್ಕ್ರೀಸ್ ಆಗಿದೆ. ಫಾರ್ ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಪ್ರೀವಿಯಸ್ ಇಯರ್ ಕಾಲಮಲ್ಲಿ 51,000 ತಗೊಬೇಕು. ಈ ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ನಾವು ಎಲ್ಲಿ ತೊಗೊಬೇಕು, ನೆಟ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ತೊಗೊಬೇಕು. ಎಲ್ಲಿ ತೊಗೊಬೇಕು, ನೆಟ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ತೊಗೊಬೇಕು. ಇದು 5,100 ಅಲ್ಲ, ಎಷ್ಟಿದು 51,000. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು, ಟೋಟಲ್ ಮಾಡಬೇಕಾಗತ್ತೆ. ಫಸ್ಟ್ 2 ಕಾಲಮ್ ಪ್ರೀವಿಯಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಎರಡು ಎಷ್ಟು ಬರುತ್ತೆ, 2,58,000 ಬರುತ್ತೆ. ನೆಕ್ಸ್ಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 86,000 ಬರುತ್ತೆ. ಸೊ ಇಷ್ಟಾದಮೇಲೆ ನೆಕ್ಸ್ಟು ನಾವೇನು ಮಾಡ್ತೀವಿ, ಅಡ್ಜಸ್ಟೆಡ್ ಪಿ&ಎಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೇವೆ. ಈ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪಿ&ಎಲ್ ಅಕೌಂಟ್ನ ನಾವು ಕ್ರೆಡಿಟ್ ಮಾಡ್ತೇವೆ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪಿ&ಎಲ್ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡ್ತೇವೆ. ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪಿ&ಎಲ್ ಅಕೌಂಟ್ನ ನಾವೇನು ಮಾಡ್ತೇವೆ, ಡೆಬಿಟ್ ಮಾಡ್ತೇವೆ. ಸೊ ಈ ಪಿ&ಎಲ್ ಅಕೌಂಟ್ ಎಲ್ಲಿರುತ್ತೆ, ಯೂಶ್ವಲಾಗಿ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟಲ್ಲಿರುತ್ತೆ, ಅಥವಾ ಸಮ್ಟೈಮ್ಸ್ ಅಡ್ಜಸ್ಟ್ಮೆಂಟಲ್ಲಿ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತಲೂ ಸಹ ಕೊಟ್ಟಿರ್ತಾನೆ. ಹಾಗಾದರೆ ಇಲ್ಲಿ ಪ್ರಾಬ್ಲಮಿಗೆ ಬಂದರೆ ಪಿ&ಎಲ್ ಅಕೌಂಟ್ ಕೊಟ್ಟಿದ್ದಾನೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಓಪನಿಂಗ್ ಎಷ್ಟು ಕೊಟ್ಟಿದ್ದಾನೆ, 30,000 ಕೊಟ್ಟಿದ್ದಾನೆ. ಕ್ಲೋಸಿಂಗ್ ಎಷ್ಟು ಕೊಟ್ಟಿದ್ದಾನೆ, 48,000 ಕೊಟ್ಟಿದ್ದಾನೆ. ಅಂದರೆ ಓಪನಿಂಗ್ ಅಂದರೆ ಇಲ್ಲಿ ಪ್ರೀವಿಯಸ್ ಇಯರ್ 30,000, ಕರೆಂಟ್ ಇಯರ್ 48,000 ಕೊಟ್ಟಿದ್ದಾನೆ. ಹಾಗಾದರೆ ಫಸ್ಟು ನಾವು ಮಾಡಬೇಕಾಗಿರೋದೇನು ಅಂದರೆ ಪಿ&ಎಲ್ ಅಕೌಂಟ್ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಸೊ ಬೈ ಬ್ಯಾಲೆನ್ಸ್ ಬ್ರ್ಯಾಕ್ ಡೌನ್ ಅಂತ ಹೇಳಿ ಓಪನಿಂಗ್ ಬ್ಯಾಲೆನ್ಸನ್ನು ಕ್ರೆಡಿಟ್ ಮಾಡ್ತೀವಿ 30,000.
ಅದೇ ಥರ ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟ್ನ ಕೊನೆಯಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳಿ ಕರೆಂಟ್ ಇಯರ್ದು ಡೆಬಿಟ್ ಮಾಡ್ತೀವಿ 48,000. ಇಷ್ಟು ಆದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟಲ್ಲಿ ಜನರಲ್ ರಿಸರ್ವ್ ಫಂಡ್ ಅಥವಾ ರಿಟೈನ್ಡ್ ಅರ್ನಿಂಗ್ಸ್ ಏನಾದ್ರು ಕೊಟ್ಟಿದ್ದಾರೆ ನೋಡಿ. ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ. ಜನರಲ್ ರಿಸರ್ವ್ ಪ್ರೀವಿಯಸ್ ಇಯರ್ 40,000 ಇದೆ, ಕರೆಂಟ್ ಇಯರ್ 70,000 ಇದೆ. ಸೊ ಕರೆಂಟ್ ಇಯರಲ್ಲಿ ಜಾಸ್ತಿ ಇದೆ, ಪ್ರೀವಿಯಸ್ ಇಯರಲ್ಲಿ ಕಮ್ಮಿ ಇದೆ. ಆದರೆ ಜನರಲ್ ರಿಸರ್ವ್ ಏನಾಯಿತು, ಇನ್ಕ್ರೀಸ್ ಆಯಿತು. ಸೊ ಇನ್ಕ್ರೀಸ್ ಆದರೆ ಅದನ್ನು ನಾವೇನಂತ ಏನು ಮಾಡ್ತೀವಿ, ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಡೆಬಿಟ್ ಮಾಡ್ತೀವಿ. ನೋಡಿ, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂತ ಹೇಳಿ ಎಷ್ಟು ಬರ್ಕೊಂಡಿದ್ದೀವಿ, 30,000 ತೊಗೊಂಡಿದ್ದೀವಿ. ಈ 30,000 ಹೇಗೆ ತೊಗೊಂಡಿದ್ದೀವಿ ಅಂದರೆ, ಸೊ ಕರೆಂಟ್ ಇಯರು 70,000 ಇದೆ, ಓಪನಿಂಗು ಅಂದರೆ ಪ್ರೀವಿಯಸ್ ಇಯರು 40,000 ಇದೆ. 70,000ಇಂದ 40,000 ಲೆಸ್ ಮಾಡಿದ್ರೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಎಷ್ಟು ತೊಗೊಂಡಿದ್ದೀವಿ, 30,000 ತೊಗೊಂಡಿದ್ದೀವಿ. ಸೊ ನೆಕ್ಸ್ಟು ಡಿವಿಡೆಂಟ್ ಅಂತ ಇದೆ. ಈ ಡಿವಿಡೆಂಟ್ ಎಲ್ಲಿ ಕೊಟ್ಟಿದ್ದಾರೆ ನೋಡೋಣ. ಸೊ ಡಿವಿಡೆಂಟ್ ಏನಾದರೂ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದಾರಾ? ಡಿವಿಡೆಂಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಡಿವಿಡೆಂಟ್ 20,000 ಕೊಟ್ಟಿದ್ದಾರೆ. ದೆನ್ ಪ್ರಪೋಸ್ಡ್ ಡಿವಿಡೆಂಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಪ್ರಪೋಸ್ಡ್ ಡಿವಿಡೆಂಟ್ ಪ್ರೀವಿಯಸ್ ಇಯರ್ 42,000, ಕರೆಂಟ್ ಇಯರ್ 50,000 ಇದೆ. ಹಾಗಾದರೆ ಫಸ್ಟು ನಾವೇನು ಮಾಡಬೇಕು ಅಂದರೆ ಪ್ರಪೋಸ್ಡ್ ಡಿವಿಡೆಂಟ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಬೇಕು. ಸೊ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ, ಡಿವಿಡೆಂಟ್ ಪೇಯ್ಡ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಡಿವಿಡೆಂಟ್ ಪೇಯ್ಡ್ ಕೊಟ್ಟಿದ್ದಾರೆ ನೋಡಿ. ಡಿವಿಡೆಂಟ್ ಪೇಯ್ಡ್ ಇದೆ. ಹಾಗಾದರೆ ಫಸ್ಟ್ ಪ್ರಪೋಸ್ಡ್ ಡಿವಿಡೆಂಟ್ ಅಕೌಂಟಿಗೆ ಬರೋಣ. ಸೊ ಪ್ರಪೋಸ್ಡ್ ಡಿವಿಡೆಂಟ್ ಅಕೌಂಟ್ಗೆ ಹೋದಾಗ, ಸೊ ಪ್ರಪೋಸ್ಡ್ ಡಿವಿಡೆಂಟ್ ಅಕೌಂಟಿಗೆ ನಾವು ಬಂದರೆ ಫಸ್ಟು ಓಪನಿಂಗ್ ಬ್ಯಾಲೆನ್ಸನ್ನು ಕ್ರೆಡಿಟ್ ಮಾಡೋಣ, ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಡೆಬಿಟ್ ಮಾಡೋಣ. ಫಸ್ಟು ಅದರ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡೋಣ ಪ್ರಪೋಸ್ಡ್ ಡಿವಿಡೆಂಟ್ ಅಕೌಂಟ್ಗೆ. ಓಪನಿಂಗ್ ಬ್ಯಾಲೆನ್ಸನ್ನು ಕ್ರೆಡಿಟ್ ಮಾಡಿದ್ವಿ, ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಡೆಬಿಟ್ ಮಾಡಿದ್ವಿ. ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದೀನಿ ಡಿವಿಡೆಂಟ್ ಪೇಯ್ಡ್ ಅಂತ ಕೊಟ್ಟಿದ್ದಾನೆ ಅಂತ. ಡಿವಿಡೆಂಟ್ ಪೇಯ್ಡ್ ಅಂತ ಕೊಟ್ಟರೆ ಎಂಟ್ರಿ ಪಾಸ್ ಮಾಡ್ತೀವಿ, ಡಿವಿಡೆಂಟ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ಮಾಡ್ತೀವಿ. ಡಿವಿಡೆಂಟ್ ಪೇಯ್ಡ್ ಅಂತ ಬ್ರ್ಯಾಕೆಟಲ್ಲಿ ಹೇಳಿದ್ದೀವಿ. ಎಷ್ಟು ಕೊಟ್ಟಿದ್ದಾನೆ, 20,000 ಕೊಟ್ಟಿದ್ದಾನೆ. ಸೊ ಈಗ ಡೆಬಿಟ್ ಸೈಡ್ 2 ಐಟಮು ಬಂತು. ಅಂದರೆ 50,000 ಪ್ಲಸ್ 20,000 ಎರಡೂ ಸೇರಿದ್ರೆ ಡೆಬಿಟು ಎಷ್ಟು ಬಂತು, 70,000 ಆಯಿತು. ಈ 70,000ಇಂದ 42,000 ನಾವು ಲೆಸ್ ಮಾಡಿದ್ರೆ, 70,000ಇಂದ 42,000 ಲೆಸ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬಂತು, 28,000 ಬಂತು. ಈ ಬ್ಯಾಲೆನ್ಸಿಂಗ್ ಫಿಗರ್ನ ನಾವು ಏನಂತ ಹೇಳ್ತೀವಿ, ಪ್ರಾವಿಷನ್ ಮೇಡ್ ಅಂತ ಹೇಳ್ತೀವಿ. ಅಂದರೆ ಡಿವಿಡೆಂಟ್ ಪ್ರಾವಿಷನ್ ಅಂತ ಹೇಳಿ ಕರಿತವೆ. ಆ ಡಿವಿಡೆಂಟ್ ಪ್ರಾವಿಷನನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಕೊಡ್ತೀವಿ, ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಕೊಡ್ತೀವಿ. ಹಾಗಾದರೆ ಜನರಲ್ ಎಂಟ್ರಿ ಪಾಸ್ ಮಾಡ್ತೀವಿ, ಪಿ ಆ್ಯಂಡ್ ಎಲ್ ಅಕೌಂಟ್ ಡೇಟಾ ಟು ಡಿವಿಡೆಂಟ್ ಅಕೌಂಟ್ ಅಂತ ಹೇಳ್ತೀವಿ. ಹಾಗಾದರೆ ಈ 28,000 ನಾವು ಎಲ್ಲಿ ಟ್ರಾನ್ಸ್ಫರ್ ಕೊಡ್ತೀವಿ, ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಕೊಡ್ತೀವಿ. ಹಾಗಾದರೆ ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಬಂದರೆ ನೋಡಿ, ಡಿವಿಡೆಂಟ್ ಅಂತ ಹೇಳಿ 28,000 ತೊಗೊಂಡಿದ್ದೀವಿ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಎಷ್ಟು ತೊಗೊಂಡ್ವಿ, 30,000 ತೊಗೊಂಡ್ವಿ. ನೆಕ್ಸ್ಟು ಇದಾದಮೇಲೆ ಈ ಪ್ರಾಬ್ಲಮಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ಟ್ಯಾಕ್ಸ್ ಪೇಯ್ಡ್ ಅಂತ ಹೇಳಿದ್ದಾನೆ. ಇನ್ಕಮ್ ಟ್ಯಾಕ್ಸ್ ಆಫ್ ₹35,000 ಹ್ಯಾಸ್ ಬಿನ್ ಪೇಯ್ಡ್ ಡ್ಯೂರಿಂಗ್ 2001 ಅಂತ ಹೇಳಿದ್ದಾನೆ. ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಹೇಳಿದ್ದಾನೆ ಅಡ್ಜಸ್ಟ್ಮೆಂಟಲ್ಲಿ. ಅದೇ ಥರ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ನು ಸಹ ಹೇಳಿದ್ದಾನೆ. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಎಷ್ಟು ಹೇಳಿದ್ದಾನೆ, ಓಪನಿಂಗು 40,000 ಹೇಳಿದ್ದಾನೆ. ಪ್ರೀವಿಯಸ್ ಇಯರ್ 40,000 ಹೇಳಿದ್ದಾರೆ. ಕರೆಂಟ್ ಇಯರ್ ಎಷ್ಟು ಹೇಳಿದ್ದಾರೆ, 50,000 ಹೇಳಿದ್ದಾರೆ. ಸೊ ಹಾಗಾದರೆ ನೆಕ್ಸ್ಟ್ ನಾವೇನು ಮಾಡೋಣ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಎಸ್, ಈಗ ನಾವು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟಿಗೆ ಬಂದಾಗ ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ನ ಏನು ಮಾಡಿದ್ದೀವಿ, ಕ್ರೆಡಿಟ್ ಮಾಡಿದ್ದೀವಿ. ಅದೇ ಥರ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಏನು ಮಾಡಿದ್ದೀವಿ, ಕ್ರೆಡಿಟ್ ಮಾಡಿದ್ದೀವಿ. ಇಷ್ಟಾದಮೇಲೆ ಟ್ಯಾಕ್ಸ್ ಪೇಯ್ಡ್ ಅಂತ ಹೇಳಿದ್ದಾನೆ. ಟ್ಯಾಕ್ಸ್ ಪೇಯ್ಡ್ ಅಂದಾಗ ನಾವು ಜನರಲ್ ಎಂಟ್ರಿ ಪಾಸ್ ಮಾಡ್ತೀವಿ, ಟ್ಯಾಕ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ಹೇಳ್ತೀವಿ. ನೋಡಿ, ಡೆಬಿಟ್ ಸೈಡನ್ನು ಏನು ಮಾಡಿದ್ದೀವಿ, ಟು ಕ್ಯಾಶ್ ಅಂತ ಹೇಳಿ ಪೋಸ್ಟಿಂಗ್ ಮಾಡಿದ್ದೀವಿ. ವಿತಿನ್ ಬ್ರ್ಯಾಕೆಟ್ ಟ್ಯಾಕ್ಸ್ ಪೇಯ್ಡ್ ಅಂತ ಹೇಳಿದ್ದೀವಿ. ಎಷ್ಟು ಕೊಟ್ಟಿದ್ದಾನೆ, 35,000. ಇದನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. 35,000 ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. 40,000 ಓಪನಿಂಗ್ ಬ್ಯಾಲೆನ್ಸ್ ಪ್ರೀವಿಯಸ್ ಇಯರಲ್ಲಿದೆ. ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲಿದೆ,
ಕರೆಂಟ್ ಇಯರ್ ಕಾಲಮಲ್ಲಿ ಇದೆ. ಅಂದರೆ ಇಲ್ಲಿ 2000 ಪ್ರೀವಿಯಸ್ ಇಯರ್ ಆಗುತ್ತೆ, 2001 ಏನಾಗುತ್ತೆ ಕರೆಂಟ್ ಇಯರ್ ಆಗುತ್ತೆ. ಅದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕು. 2000 ಪ್ರೀವಿಯಸ್ ಇಯರ್, 2001 ಕರೆಂಟ್ ಇಯರ್. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟಿಗೆ ನಾವು ಬಂದಾಗ ನಾವು ಓಪನಿಂಗ್ ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡಿದ್ವಿ, ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಡೆಬಿಟ್ ಮಾಡಿದ್ವಿ, ಆ್ಯಂಡ್ ಟ್ಯಾಕ್ಸ್ ಪೇಯ್ಡ್ ಏನು ಮಾಡಿದ್ವಿ ಡೆಬಿಟ್ ಮಾಡಿದ್ದೀವಿ 35,000. ಇಷ್ಟು ಆದಮೇಲೆ ಏನಾಯಿತು, ಡೆಬಿಟ್ ಸೈಡ್ ಜಾಸ್ತಿ ಬಂತು. ಡೆಬಿಟ್ ಸೈಡ್ ಜಾಸ್ತಿ ಇದೆ. ಎಷ್ಟಿದೆ 35,000 ಪ್ಲಸ್ 50,000 ಎರಡು ಸೇರಿದ್ರೆ ಡೆಬಿಟ್ ಸೈಡ್ ಎಷ್ಟು ಬಂತು 85,000 ಇದೆ. ಈ 85,000ಇಂದ 40,000 ಲೆಸ್ ಮಾಡಿದ್ರೆ, ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಲೆಸ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬಂತು ನಮಗೆ 45,000 ಬಂತು. ಈ ಬ್ಯಾಲೆನ್ಸಿಂಗ್ ಫಿಗರ್ 45,000 ಏನು ಬಂದಿದೆ ಅದನ್ನು ನಾವು ಏನಂತ ಟ್ರೀಟ್ ಮಾಡ್ತೀವಿ, ಪ್ರಾವಿಷನ್ ಆನ್ ಟ್ಯಾಕ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಅಂದರೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಈ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಕೊಡ್ತೀವಿ, ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಕೊಡ್ತೀವಿ. ಹಾಗಾದರೆ ಜನರಲ್ ಎಂಟ್ರಿ ಪಾಸ್ ಮಾಡ್ತೀವಿ, ಪಿ ಆ್ಯಂಡ್ ಎಲ್ ಅಕೌಂಟ್ ಡೇಟಾ ಟು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಅಂತ ಹೇಳ್ತೀವಿ. ಹಾಗಾದರೆ ಈ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಏನಿದೆ 45,000 ಅದನ್ನು ನಾವು ಏನು ಮಾಡ್ತೀವಿ, ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ಡೆಬಿಟ್ ಮಾಡ್ತೀವಿ. ದೆನ್ ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಬಂದರೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 45,000 ಡೆಬಿಟ್ ಮಾಡಿದ್ದೀವಿ. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಗುಡ್ ವಿಲ್ ರಿಟರ್ನ್ ಆಫ್ ಅಂತ ಇದೆ. ಗುಡ್ ವಿಲ್ ಅಂದರೆ ಇಂಟ್ಯಾಂಜಿಬಲ್ ಅಸೆಟ್. ಈ ಇಂಟ್ಯಾಂಜಿಬಲ್ ಅಸೆಟ್ ಎಲ್ಲಿರುತ್ತೆ ಅಂದರೆ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ನ ಅಸೆಟ್ ಸೈಡ್ ಇರುತ್ತೆ. ಎಸ್ ನೋಡಿ, ಗುಡ್ ವಿಲ್ ಪ್ರೀವಿಯಸ್ ಇಯರ್ 1,15,000 ಇದೆ, ಕರೆಂಟ್ ಇಯರ್ 90,000 ಇದೆ. ಅಂದರೆ ಯಾವುದಾದ್ರೂ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಥವಾ ಫಿಕ್ಟಿಷಿಯಸ್ ಅಸೆಟ್ ಪ್ರೀವಿಯಸ್ ಇಯರ್ಗಿನ್ನ ಕರೆಂಟ್ ಇಯರಲ್ಲಿ ಡಿಕ್ರೀಸ್ ಆದರೆ ಅದನ್ನು ರಿಟರ್ನ್ ಆಫ್ ಅಂತ ಹೇಳ್ತೀವಿ. ಅಂದರೆ ಪ್ರೀವಿಯಸ್ ಇಯರ್ ಜಾಸ್ತಿ ಇದ್ದು ಕರೆಂಟ್ ಇಯರ್ ಕಮ್ಮಿ ಇದ್ದರೆ ಅದನ್ನು ರಿಟರ್ನ್ ಆಫ್ ಅಂತ ಹೇಳ್ತೀವಿ. ಆ ರಿಟರ್ನ್ ಆಫ್ನ ಏನು ಮಾಡ್ತೀವಿ ನಾವು, ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ಡೆಬಿಟ್ ಮಾಡ್ತೀವಿ. ಹಾಗಾದರೆ 1,15,000 ಇದೆ, ಇದು 90 ಇದೆ. 1,15,000 90 ಕಳೆದ್ರೆ ಎಷ್ಟು ಬರುತ್ತೆ 25,000 ಬರುತ್ತೆ. ಹಾಗಾದರೆ ಗುಡ್ ವಿಲ್ ರಿಟರ್ನ್ ಆಫ್ ಏನು ಮಾಡಿದ್ದೀವಿ, ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟ್ಗೆ 25,000 ರುಪೀಸ್ನ ಡೆಬಿಟ್ ಮಾಡಿದ್ದೀವಿ. 25,000 ಡೆಬಿಟ್ ಮಾಡಿದ್ದೀವಿ. ಸೊ ಇಷ್ಟಾದಮೇಲೆ ನೆಕ್ಸ್ಟು ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಆ್ಯಂಡ್ ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದೆ. ಹಾಗಾದರೆ ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟಿಗೆ ಬಂದರೆ ಅಡ್ಜಸ್ಟ್ಮೆಂಟೆಲ್ಲ ಕೊಟ್ಟಿದ್ದಾನೆ. ಇಲ್ಲಿ ಡಿಪ್ರಿಸಿಯೇಷನ್ ಆಫ್ ₹10,000 ಆ್ಯಂಡ್ ₹20,000 ಹ್ಯಾವ್ ಬೀನ್ ಚಾರ್ಜ್ಡ್ ಆನ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಅಂದರೆ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಡಿಪ್ರಿಸಿಯೇಷನ್ ಎಷ್ಟಿದೆ 10,000 ಇದೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ದು ಡಿಪ್ರಿಸಿಯೇಷನ್ ಎಷ್ಟಿದೆ 20,000 ಇದೆ. ಎಸ್, ಹಾಗಾದರೆ ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ 10,000, ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 20,000. ಸೊ ಹಾಗಾದರೆ ಇಷ್ಟಾದಮೇಲೆ ಏನು ಮಾಡಿದ್ದೀವಿ, ಎಲ್ಲ ಐಟಮ್ಸನ್ನು ಪೋಸ್ಟಿಂಗ್ ಮಾಡಿದ್ದೀವಿ. ಹಾಗಾದರೆ ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಏನಾಗಿದೆ ಅಂದರೆ ಡೆಬಿಟ್ ಸೈಡ್ ಜಾಸ್ತಿ ಬರ್ತಾಯಿದೆ. ಅಂದರೆ ಡೆಬಿಟ್ ಸೈಡ್ ಟೋಟ್ಲು ಮಾಡ್ಕೊಂಡ್ವಿ 2,06,000 ಬಂತು. ಹಾಗಾದರೆ ಡೆಬಿಟ್ ಸೈಡ್ ಎಷ್ಟು ಬಂತು ಟೋಟ್ಲು 2,06,000. ಈ 2,06,000ಇಂದ ಕ್ರೆಡಿಟ್ ಸೈಡ್ ಎಷ್ಟಿದೆ ಐಟಮು 30,000 ಮಾತ್ರ ಇದೆ. 2,06,000ಇಂದ 30,000ನ ಕಳೆದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರ್ತಾಯಿದೆ 1,76,000 ಬರ್ತಾಯಿದೆ. ಈ ಬ್ಯಾಲೆನ್ಸಿಂಗ್ ಫಿಗರ್ನ ನಾವೇನಂತ ಕರಿತೀವಿ, ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಹೇಳಿ ಕರಿತೇವೆ. ಸೊ ಇಷ್ಟಾದಮೇಲೆ ನಾವು ಫೈನಲಾಗಿ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಈ ಪ್ರಾಬ್ಲಮಲ್ಲಿ ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಮತ್ತು ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಕೊಟ್ಟಿರೋದ್ರಿಂದ ನಾವು ಫಸ್ಟು ಪ್ಲ್ಯಾಂಟ್ ಅಕೌಂಟ್ ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡಿಬಿಡೋಣ. ಆಫ್ಟರ್ ದಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಹೇಳ್ಕೊಟ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾದರೆ ಫಸ್ಟು ನಾವು ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಅಕೌಂಟಿಗೆ ಬಂದರೆ, ಸೊ ಪ್ಲ್ಯಾಂಟ್ ಈಸ್ ಎನ್ ಫಿಕ್ಸಡ್ ಅಸೆಟ್, ಈಸ್ ಅನ್ ಅಸೆಟ್. ದೇರ್ಫೋರ್ ಏನು ಮಾಡ್ತೀವಿ, ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ಲ್ಯಾಂಟನ್ನು ಡೆಬಿಟ್ ಮಾಡ್ತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ಲ್ಯಾಂಟನ್ನು ಏನು ಮಾಡ್ತೀವಿ ಕ್ರೆಡಿಟ್ ಮಾಡ್ತೀವಿ. ಸೊ ಈ ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ಇಲ್ಲಿ ಪ್ರೀವಿಯಸ್ ಇಯರ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂದರೆ ಕರೆಂಟ್ ಇಯರ್. ಹಾಗಾದರೆ ಇದು ಎಲ್ಲಿರುತ್ತೆ, ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟಲ್ಲಿದೆ. ಸೊ ನೋಡಿ, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಸೊ ಪ್ರೀವಿಯಸ್ ಇಯರ್ 80 ಇದೆ, ಕರೆಂಟ್ ಇಯರ್ 2 lakh ಇದೆ. ಅಂದರೆ ಓಪನಿಂಗ್ 80 ಇದೆ, ಕ್ಲೋಸಿಂಗ್ 2 lakh ಇದೆ. ಮೊದಲು ಏನು ಮಾಡಬೇಕು, ಅದರ ವ್ಯಾಲ್ಯೂವನ್ನು ಪೋಸ್ಟಿಂಗ್ ಮಾಡಬೇಕು. ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ನ ಪೋಸ್ಟಿಂಗ್ ಮಾಡಬೇಕು. ಓಪನಿಂಗ್ ಬ್ಯಾಲೆನ್ಸ್ 80,000 ಡೆಬಿಟ್ ಮಾಡಿದ್ವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ 2 lakh ಕ್ರೆಡಿಟ್ ಮಾಡಿದ್ವಿ.
ಇಷ್ಟಾದಮೇಲೆ ಅಡ್ಜಸ್ಟ್ಮೆಂಟಲ್ಲಿ ಡಿಪ್ರಿಸಿಯೇಷನ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಡಿಪ್ರಿಸಿಯೇಷನ್ ಪ್ಲಾಂಟ್ ಆ್ಯಂಡ್ ಮಿಷನರಿ? 10,000 ಕೊಟ್ಟಿದ್ದಾರೆ. ಆ ಡಿಪ್ರಿಸಿಯೇಷನ್ ಎಲ್ಲಿಗೆ ಟ್ರಾನ್ಸ್ಫರ್ ಕೊಡ್ತೀವಿ? ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ಕೊಡ್ತೀವಿ. ಹಾಗಾದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ ಎಷ್ಟು? 10,000. ವಿತಿನ್ ಬ್ರ್ಯಾಕೆಟ್ ನಾನು ಹೇಳಿದ್ದೀನಿ ಡಿಪ್ರಿಸಿಯೇಷನ್. ನೋಡಿ, ಕ್ರೆಡಿಟ್ ಸೈಡ್ ಎರಡೂ ಗೊತ್ತಾಯಿತು ನಮಗೆ, ಡೆಬಿಟ್ ಸೈಡ್ ಒಂದೇ ಗೊತ್ತಿರೋದು ನಮಗೆ. ಹಾಗಾದರೆ ಯಾವ ಕಡೆ ಜಾಸ್ತಿ ಬರ್ತಾ ಇದೆ? ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತಾ ಇದೆ. 2 lakh ಪ್ಲಸ್ 10,000, 2 lakh 10,000. ಈ 2 lakh 10,000ಇಂದ 80,000ನ ಲೆಸ್ ಮಾಡಿ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬಂತು ನಮಗೆ? 1,30,000 ಬಂತು. ಹಾಗಾದರೆ ಪ್ಲಾಂಟ್ ಆ್ಯಂಡ್ ಮಿಷನರಿನಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ 1,30,000 ಏನು ಬಂತು, ಅದನ್ನು ನಾವು ಏನಂತ ಟ್ರೀಟ್ ಮಾಡ್ತೀವಿ? ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಅಂತ ಟ್ರೀಟ್ ಮಾಡ್ತೀವಿ. ಹಾಗಾದ್ರೆ ಪ್ಲಾಂಟ್ ಆ್ಯಂಡ್ ಮಿಷನರಿನ ಪರ್ಚೇಸ್ ಆಗಿದೆ ಅಂದರೆ ನಾವು ಎಂಟ್ರಿ ಪಾಸ್ ಮಾಡ್ತೀವಿ, ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿ ಕರಿತವೆ. ಹಾಗಾದರೆ ಪ್ಲಾಂಟ್ ಆ್ಯಂಡ್ ಮಿಷನರಿ ಎಷ್ಟು ಬಂತು? ಪರ್ಚೇಸು 1,30,000 ಬಂತು. ಹಾಗಾದರೆ ಈ ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಏನಾಗುತ್ತೆ? ಅಪ್ಲಿಕೇಶನ್ ಆಫ್ ಫಂಡ್ ಆಗುತ್ತೆ ಅಥವಾ ಔಟ್ಫ್ಲೋ ಆಫ್ ಬಿಸ್ನೆಸ್ ಆಗುತ್ತೆ. ಅಂದರೆ ಇದೇನಾಗುತ್ತೆ? ಔಟ್ಫ್ಲೋ ಆಗುತ್ತೆ ಅಥವಾ ಅಪ್ಲಿಕೇಶನ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ನ ಸಿಮಿಲರ್ ಆಗಿದೆ, ಅದನ್ನು ಪ್ರಿಪೇರ್ ಮಾಡಿಬಿಡೋಣ. ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ ಯಾವ ರೀತಿ ಮಾಡೋದು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ನು ನಾವು ಅದೇ ಥರನೇ ಪ್ರಿಪೇರ್ ಮಾಡ್ತೀವಿ. ಫಸ್ಟು ಓಪನಿಂಗ್ ಬ್ಯಾಲೆನ್ಸನ್ನು ಡೆಬಿಟ್ ಮಾಡಿದ್ದೀವಿ. ದೆನ್ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಏನು ಮಾಡಿದ್ದೀವಿ? ಕ್ರೆಡಿಟ್ ಮಾಡಿದ್ದೀವಿ. ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಮಾಡಿದ್ವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಮಾಡಿದ್ದೀವಿ. ಇಷ್ಟಾದಮೇಲೆ ಅಡ್ಜಸ್ಟ್ಮೆಂಟಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಿಗೆ ಎಷ್ಟು ಹೇಳಿದ್ದಾನೆ ಡಿಪ್ರಿಸಿಯೇಷನ್ನು? 20,000 ಹೇಳಿದ್ದಾನೆ. ಹಾಗಾದರೆ 20,000 ಡಿಪ್ರಿಸಿಯೇಷನ್ನ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಕೊಡ್ತೀವಿ? ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ಕೊಡ್ತೀವಿ. ಪಿ ಆ್ಯಂಡ್ ಎಲ್ ಅಕೌಂಟ್ ಡೇಟಾ ಟು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ 20,000. ಸೊ ವಿದಿನ್ ಬ್ರ್ಯಾಕೆಟ್ ನಾನು ಡಿಪ್ರಿಸಿಯೇಷನ್ ಅಂತಲೂ ಹೇಳಿದ್ದೀನಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟಲ್ಲಿ ಡೆಬಿಟ್ ಸೈಡ್ 2 lakh ಇದೆ. ಸೊ ಕ್ರೆಡಿಟ್ ಸೈಡ್ ನಮ್ಗೆ 2 ಐಟಮ್ ಗೊತ್ತಿದೆ. ಒಂದು ಡಿಪ್ರಿಸಿಯೇಷನ್ 20,000, ಇನ್ನೊಂದು ಕ್ಲೋಸಿಂಗ್ ಬ್ಯಾಲೆನ್ಸು 1,70,000. 2 ಐಟಮ್ ಗೊತ್ತಿದೆ. ಹಾಗಾದರೆ ಈ ಪ್ರಾಬ್ಲಮಲ್ಲಿ ನಮಗೆ ಡೆಬಿಟ್ ಸೈಡೇ ಜಾಸ್ತಿ ಬರ್ತಾ ಇದೆ. ಎಷ್ಟಿದೆ? 2 lakh ಇದೆ. ಈ 2 lakhಲ್ಲಿ 1,70,000 ಮತ್ತು 20,000 ಎರಡೂ ಲೆಸ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಉಳಿಯುತ್ತೆ ನಮಗೆ? 10,000 ಬರ್ತಾ ಇದೆ. ಆದರೆ ಬ್ಯಾಲೆನ್ಸಿಂಗ್ ಫಿಗರ್ ನಮಗೆ ಯಾವ ಕಡೆ ಬರ್ತಾ ಇದೆ? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ನ ಕ್ರೆಡಿಟ್ ಸೈಡ್ ಬರ್ತಾ ಇದೆ. ಹಾಗಾದರೆ ಆ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ ಬರ್ತಾ ಇರೋದ್ರಿಂದ ಅದನ್ನು ನಾವು ಏನಂತ ಹೇಳ್ತಾ ಇದ್ದೀವಿ? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಸೇಲ್ ಆಗಿದೆ ಅಂತ ಟ್ರೀಟ್ ಮಾಡ್ತೀವಿ. ಹಾಗಾದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಸೇಲ್ ಆದರೆ ಎಂಟ್ರಿ ಪಾಸ್ ಮಾಡ್ತೀವಿ, ಕ್ಯಾಶ್ ಅಕೌಂಟ್ ಡೇಟಾ ಟು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಅಂತ ಹೇಳ್ತೀವಿ. ಹಾಗಾದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಸೇಲ್ ಆದರೆ ಅದೇನಾಗುತ್ತೆ? ಇನ್ಫ್ಲೋ ಫಾರ್ ದ ಬಿಸ್ನೆಸ್ ಆಗುತ್ತೆ ಅಥವಾ ಸೋರ್ಸಸ್ ಫಾರ್ ದ ಬಿಸ್ನೆಸ್ ಆಗುತ್ತೆ. ಸೊ ಫೈನಲಿ ಇಷ್ಟೆಲ್ಲ ಆದಮೇಲೆ ನಾವೇನು ಪ್ರಿಪೇರ್ ಮಾಡ್ತೀವಿ? ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ. ಎಸ್, ಇಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟಿಗೆ ಬಂದಾಗ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ಸೆಕೆಂಡ್ ಕಾಲಮ್ ಅಮೌಂಟ್, ಹೆಡಿಂಗ್ ಏನು ತೊಗೊಂಡಿದ್ದೀವಿ? ಸೋರ್ಸಸ್ ಆಫ್ ಫಂಡ್ಸ್ ತೊಗೊಂಡಿದ್ದೀವಿ. ಫಸ್ಟು ಸೋರ್ಸಸ್ ಆಫ್ ಫಂಡ್ಸಲ್ಲಿ ಫಸ್ಟ್ ಯಾವ ತೊಗೊಳ್ತಾ ಇದ್ದೀವಿ? ಫಂಡ್ ಫ್ರಮ್ ಆಪರೇಷನ್. ದೆನ್ ಫಂಡ್ ಫ್ರಮ್ ಆಪರೇಷನ್ ಆದಮೇಲೆ ನೆಕ್ಸ್ಟು ಇಶ್ಯೂ ಆಫ್ ಈಕ್ವಿಟಿ ಶೇರ್ ಅಂತ ಹೇಳಿದ್ದೀವಿ. ಇಶ್ಯೂ ಆಫ್ ಈಕ್ವಿಟಿ ಶೇರ್ ಅಂತ. ಇಶ್ಯೂ ಆಫ್ ಈಕ್ವಿಟಿ ಶೇರ್ ಅನ್ನೋದು ಸೋರ್ಸಸ್ಸು. ಹೇಗೆ ಸೋರ್ಸಸ್ ಆಗುತ್ತೆ ಅಂದರೆ, ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟಿಗೆ ಬನ್ನಿ. ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಹೇಳಿಬಿಟ್ಟು ಪ್ರೀವಿಯಸ್ ಇಯರ್ 3 lakh ಇದೆ, ಕರೆಂಟ್ ಇಯರ್ 4 lakh ಇದೆ. ಅಂದರೆ ಕರೆಂಟ್ ಇಯರು ಶೇರ್ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ, ಪ್ರೀವಿಯಸ್ ಇಯರ್ಗಿಂತ ಕರೆಂಟ್ ಇಯರ್ ಜಾಸ್ತಿ ಆಗಿದ್ದರೆ ಅದು ನಾವೇನಂತ ಹೇಳ್ತೀವಿ? ಇಶ್ಯೂ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಹಾಗಾದರೆ ಅದೇನಾಗುತ್ತೆ? ನಮಗೆ ಸೋರ್ಸಸ್ ಆಗುತ್ತೆ. ಹಾಗಾದರೆ ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಇಶ್ಯೂ ಆಫ್ ಈಕ್ವಿಟಿ ಶೇರ್ ಅಂತ ಹೇಳಿ 4 lakh ಮೈನಸ್ 3 lakh ಮಾಡಿ 1 lakh ತೊಗೊಂಡಿದ್ದೀವಿ. ಇನ್ನು ಫಂಡ್ಸ್ ಫ್ರಮ್ ಆಪರೇಷನ್ ಎಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ ನಾವು? ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಮಾಡಿದ್ವಿ. 1,76,000 ಬಂತು. ಇನ್ನು ಸೇಲ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ನಾವು ಎಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡಿದಾಗ ಬ್ಯಾಲೆನ್ಸಿಂಗ್ ಫಿಗರ್ ಬಂತು 10,000. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಟ್ರೀಟ್ ಮಾಡಿದ್ದೀವಿ 10,000 ಅಂತ. ಅದು ಸೋರ್ಸಸ್ ಆಯಿತು, ಸೇಲ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು. ಹಾಗಾದರೆ ಟೋಟಲ್ 3 ಸೋರ್ಸಸ್ ಇದೆ. 3 ಟೋಟಲ್ ಸೋರ್ಸಸ್ ಮಾಡಿದ್ರೆ ನಮ್ಗೆ ಎಷ್ಟು ಬಂತು? ಸೋರ್ಸಸ್ಸು 2,86,000 ಬಂತು. ಈ ಸೋರ್ಸಸ್ ಎಷ್ಟು ಬಂದಿರುತ್ತೋ ಅಪ್ಲಿಕೇಶನ್ನು ಯೂಶ್ವಲಾಗಿ ನಮಗೆ ಎಷ್ಟು ಬರಬೇಕು ಅಷ್ಟೇ ಬರಬೇಕಾಗುತ್ತೆ. ಹಾಗಾದರೆ ಅಪ್ಲಿಕೇಶನ್ ಆಫ್ ಫಂಡಿಗೆ ಬಂದರೆ ಫಸ್ಟು ಪರ್ಚೇಸ್ ಆಫ್ ಪ್ಲ್ಯಾಂಟ್ ತೊಗೊಂಡ್ವಿ. ಪರ್ಚೇಸ್ ಆಫ್ ಪ್ಲ್ಯಾಂಟ್
ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಡೆಬಿಟ್ ಸೈಡಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬಂತು 1,30,000. ಅದು ಅಪ್ಲಿಕೇಶನ್ ಆಫ್ ಫಂಡ್ ಅಂತ ಹೇಳ್ತೀವಿ ಅಥವಾ ಔಟ್ಫ್ಲೋ ಫಾರ್ ದ ಬಿಸ್ನೆಸ್ ಅಂತ ಹೇಳ್ತೇವೆ. ಎರಡನೇದು ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಈ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಎಲ್ಲಿದೆ ಅಂದರೆ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ನ ಲಯಬಿಲಿಟಿ ಸೈಡಲ್ಲಿ ಪ್ರಿಫರೆನ್ಸ್ ಶೇರ್ ಕೊಟ್ಟಿದ್ದಾನೆ, ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿದ್ದಾನೆ. ಅಂದರೆ ಪ್ರೀವಿಯಸ್ ಇಯರ್ 1,50,000 ಇದೆ, ಕರೆಂಟ್ ಇಯರ್ 1,00,000 ಇದೆ. ಅಂದರೆ ಪ್ರೀವಿಯಸ್ ಇಯರ್ಗಿನ ಕರೆಂಟ್ ಇಯರ್ ಏನಾಯಿತು, ಕಮ್ಮಿ ಆಯಿತು. ಆ ಕಮ್ಮಿ ಆದರೆ ಅದನ್ನೇನಂತ ಹೇಳ್ತೀವಿ ನಾವು, ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನೋದು ಅಪ್ಲಿಕೇಶನ್ ಆಫ್ ಫಂಡ್ ಆಗುತ್ತೆ ಅಥವಾ ಔಟ್ಫ್ಲೋ ಫಾರ್ ದ ಬಿಸ್ನೆಸ್ ಆಗುತ್ತೆ. ಹಾಗಾದರೆ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಂತ ಹೇಳಿ 1,50,000 1,00,000ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ, 50,000 ಬರುತ್ತೆ. ಇನ್ನು ಪರ್ಚೇಸ್ ಆಫ್ ಪ್ಲಾಂಟು 1,30,000 ಬಂತು. ಈ ಡಿವಿಡೆಂಡ್ ಪೇಯ್ಡ್ ಅನ್ನೋದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. ಡಿವಿಡೆಂಡ್ ಪೇಯ್ಡ್ ಅನ್ನೋದು ಔಟ್ಫ್ಲೋ ಆಗುತ್ತೆ ಅಥವಾ ಅಪ್ಲಿಕೇಶನ್ ಆಫ್ ಫಂಡ್ ಅಂತ ಹೇಳ್ತೀವಿ, 20,000 ತಗೊಂಡಿದ್ದೀವಿ. ಅದೇ ಥರ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅನ್ನೋದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. 1 ಸೆಕೆಂಡ್, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅನ್ನೋದು ಸಹ ಔಟ್ಫ್ಲೋ ಆಗುತ್ತೆ, ಅಪ್ಲಿಕೇಶನಲ್ಲಿ ತೊಗೊಂಡಿದ್ದೀವಿ. ದೆನ್ ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲು ಅಪ್ಲಿಕೇಶನ್ ಆಫ್ ಫಂಡ್ ಆಗುತ್ತೆ. ಸೊ ಇದನ್ನು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, 51,000 ತೊಗೊಂಡಿದ್ದೀವಿ. ಇಷ್ಟಾದಮೇಲೆ ಟೋಟಲ್ ಅಪ್ಲಿಕೇಶನ್ನ ಟೋಟಲ್ ಮಾಡಿದ್ರೆ 2,86,000 ಬರುತ್ತೆ. ಸೋರ್ಸಸ್ಸು 2,86,000 ಬಂತು. ಅಪ್ಲಿಕೇಶನ್ ಆಫ್ ಫಂಡು ಎಷ್ಟು ಬಂತು, 2,86,000 ಬಂತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.